ಸ್ನೇಹಿತರೆ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇಂದಿನ ಜಗತ್ತಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಒಂದು ದಿನ ಬೆಳಗ್ಗೆ ನಾವು ಎದ್ದು ನೋಡಿದರೆ ಚೈನಾ ತೈವಾನ್ ಮೇಲೆ ದಾಳಿ ಮಾಡೋದನ್ನು ಸುದ್ದಿ ಬರಬಹುದು. ಇದು ಸದಾ ಎರಡು ದೇಶಗಳ ಜಗಳ ಅಲ್ಲ, ಇದು ಜಗತ್ತಿನ ದೊಡ್ಡ ಶಕ್ತಿಗಳ ನಡುವೆ ನಡೆಯುವ ಶೀತ ಯುದ್ಧ ಭಾಗ. ಚೈನಾ ಯಾಕೆ ತೈವಾನನ್ನು ತನ್ನಾಗಿರಿಸಿಕೊಳ್ಳಲು ಇಷ್ಟಪಡುತ್ತಿದೆ? ತೈವಾನ್ ಯಾಕೆ ಒಪ್ಪಿಕೊಳ್ಳುತ್ತಿಲ್ಲ? ಮತ್ತು ಈ ಯುದ್ಧ ನಡೆದರೆ ಭಾರತದ ಪಾತ್ರ ಏನು? ಇದು ನಾವು ಸಂಪೂರ್ಣ ಕಥೆಯನ್ನು ನೋಡೋಣ. ಗೆಳೆಯರೇ, ಇಂದು ಆರಂಭವಾಗಿದ್ದು 1949ರಲ್ಲಿ. ಆ ಸಮಯದಲ್ಲಿ ಚೈನಾದ ದೊಡ್ಡ ಗೃಹ ಯುದ್ಧ ನಡೆದಿತ್ತು. ಒಂದು ಕಡೆ ಕಮ್ಯುನಿಸ್ಟ್ ಸೇನೆ, ಮತ್ತೊಂದು ಕಡೆ ರಿಪಬ್ಲಿಕ್ ಆಫ್ ಚೈನಾ ಸರ್ಕಾರ. ಈ ಯುದ್ಧದಲ್ಲಿ ಕಮ್ಯುನಿಸ್ಟ್ ಪಕ್ಷ ಗೆದ್ದಿತ್ತು. ಅವರು ಚೈನಾದಲ್ಲಿ ಹೊಸ ದೇಶವನ್ನು ಸ್ಥಾಪಿಸಿದರು, ಪೀಪಲ್ ಆಫ್ ರಿಪಬ್ಲಿಕ್ ಆಫ್ ಚೈನಾ ಅಂತ. ಆದರೆ ಸೋತ ಸರ್ಕಾರ ಓಡಿ ಹೋಗಿ ತೈವಾನ್ ದ್ವೀಪದಲ್ಲಿ ಸರ್ಕಾರ ಸ್ಥಾಪಿಸಿತು. ಆ ದಿನದಿಂದಲೇ ಎರಡು ಸರ್ಕಾರಗಳು ಹುಟ್ಟಿಕೊಂಡಿದ್ದವು. ಚೈನಾ ಅಂದರೆ ಕಮ್ಯುನಿಸ್ಟ್ ಸರ್ಕಾರ ಮತ್ತು ತೈವಾನ್ ಅಂದರೆ ಪ್ರಜಾಪ್ರಭುತ್ವ ಸರ್ಕಾರ. ಆದರೆ ಚೈನಾ ಹೇಳೋದು ಒಂದೇ, ತೈವಾನ್ ನಮ್ಮ ದೇಶ ಭಾಗ ಅಂತ. ಆದರೆ ತೈವಾನ್ ಹೇಳೋದು ನಾವು ಸ್ವತಂತ್ರ ಅಂತ. ಇಲ್ಲಿಂದಲೇ ಚೈನಾ ಮತ್ತು ತೈವಾನ್ ನಡುವೆ ಸಮಸ್ಯೆ ಶುರುವಾಯಿತು. ಚೈನಾ ತೈವಾನ್ ಮೇಲೆ ಇಷ್ಟೊಂದು ಆಸಕ್ತಿ ಏಕೆ ತೋರಿಸ್ತಾ ಇದೆ? 3 ದೊಡ್ಡ ಕಾರಣಗಳಿವೆ. ಒಂದನೇದು ರಾಜಕೀಯ ಕಾರಣ. ಚೈನಾದ ಅಧ್ಯಕ್ಷ ಜಿಪಿಂಗ್ ಹೇಳಿದ್ದು, ಒಂದು ದಿನ ತೈವಾನ್ ಮತ್ತೆ ಚೈನಾದ ಜೊತೆ ಸೇರುತ್ತದೆ ಅಂತ. ಇದು ಚೈನಾದ ರಾಷ್ಟ್ರೀಯ ಗೌರವದ ವಿಷಯ ಅಂತ ಚೈನಾದ ಅಧ್ಯಕ್ಷ ಜಿಪಿಂಗ್ ಅವರು ಹೇಳ್ತಾ ಇದ್ದಾರೆ. ಆರ್ಥಿಕ ಶಕ್ತಿ. ತೈವಾನ್ ಜಗತ್ತಿನ ಅತ್ಯಂತ ಮುಖ್ಯ ದೇಶ. ತೈವಾನ್ನು ಜಗತ್ತಿನಲ್ಲಿ ಸೆಮಿಕಂಡಕ್ಟರ್ ಚಿಪ್ ಉತ್ಪಾದಕ ದೇಶ. ಸ್ಮಾರ್ಟ್ಫೋನ್, ಕಂಪ್ಯೂಟರ್, ಕಾರ್ ಎಲ್ಲದಕ್ಕೂ ಬೇಕಾದ ಚಿಪ್ಗಳು ಇಲ್ಲಿ ತಯಾರಾಗುತ್ತವೆ. ತೈವಾನ್ ಮತ್ತು ಚೈನಾ ನಡುವೆ ವರ್ಷಕ್ಕೆ $100 ಬಿಲಿಯನ್ ವ್ಯಾಪಾರ ನಡೆಯುತ್ತದೆ. ಸೇನಾ ಸ್ಟ್ರಾಟಜಿ. ತೈವಾನ್ ಜಾಗ ನೋಡಿದರೆ ಗೊತ್ತಾಗುತ್ತದೆ, ಇದು ಪೆಸಿಫಿಕ್ ಸಮುದ್ರದ ಮಧ್ಯದಲ್ಲಿರುವ ದೊಡ್ಡ ಸೈನಿಕ ಸ್ಥಾನ. ತೈವಾನ್ ಚೈನಾದ ಕೈಗೆ ಹೋದರೆ ಚೈನಾ ಸಮುದ್ರದಲ್ಲಿ ತುಂಬ ಬಲವಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಚೈನಾದ ಸೇನೆ ತೈವಾನ್ ಸುತ್ತಲೂ ನಿರಂತರವಾಗಿ ಚಲಿಸುತ್ತಿದೆ. ಇತ್ತೀಚೆಗೆ ಚೈನಾದ 26 ಯುದ್ಧ ವಿಮಾನಗಳು ತೈವಾನ್ ಪ್ರದೇಶ ಬಳಿ ಹಾರಿದ್ದವು. ಇದು ನೇರ ದಾಳಿ ಅಲ್ಲ, ಆದರೆ ಇದನ್ನು ಕರೀತಾರೆ ಗೇರ್ ಝೋನ್ ಆಫ್ ವೆಫರ್. ಆದರೆ ಯುದ್ಧವಿಲ್ಲದೆ ಒತ್ತಡ ಹಾಕುವುದು. ಚೈನಾ ಏನು ಮಾಡುತ್ತಿದೆ? ಯುದ್ಧ ವಿಮಾನಗಳನ್ನು ಕಳಿಸುತ್ತಿದೆ, ನೌಕಾಪಡೆಯನ್ನು ಸುತ್ತಲೂ ಇಡುತ್ತಿದೆ, ಸೈಬರ್ ದಾಳಿ ಮಾಡುತ್ತಿದೆ. ಈ ರೀತಿಯಲ್ಲಿ ತೈವಾನ್ ಮೇಲೆ ಒತ್ತಡ ಹೆಚ್ಚಿಸುತ್ತಿದೆ. ಗೆಳೆಯರೇ, ತೈವಾನ್ ಹಿಂದೆ ಇರುವುದು ಜಗತ್ತಿನ ದೊಡ್ಡ ಶಕ್ತಿ ಯಾವುದು ಗೊತ್ತಾ? ಅಮೆರಿಕ ತೈವಾನ್ಗೆ ಶಸ್ತ್ರಾಸ್ತ್ರ ಕೊಡುತ್ತಿದೆ, ಯುದ್ಧ ವಿಮಾನಗಳನ್ನು ಕೊಡುತ್ತಿದೆ, ರಕ್ಷಣಾ ಸಹಾಯ ಮಾಡುತ್ತದೆ. ಇವೆಲ್ಲ ಅಮೆರಿಕನು ತೈವಾನ್ಗೆ ಕೊಡ್ತಾ ಇದೆ. ಅಮೆರಿಕ ಹೇಳೋದು, ತೈವಾನ್ ಮೇಲೆ ದಾಳಿ ಮಾಡಿದರೆ ನಾವು ನೋಡುತ್ತಾ ಕುಳಿತುಕೊಳ್ಳುವುದಿಲ್ಲ. ಅದಕ್ಕೆ ಈ ಸಮಸ್ಯೆನೇ ಚೈನಾ ವರ್ಸಸ್ ತೈವಾನ್ ಮಾತ್ರ ಅಲ್ಲ, ಇದು ಚೈನಾ ವರ್ಸಸ್ ಅಮೆರಿಕದ ಶಕ್ತಿ ಪರೀಕ್ಷೆ. ಗೆಳೆಯರೇ, ಇದರೊಳಗಡೆ ಭಾರತದ ಪ್ರಮುಖ ಪಾತ್ರವೇನು? ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತದೆ. ಭಾರತ ಏನು ಮಾಡುತ್ತಿದೆ? ಭಾರತ ನೇರವಾಗಿ ಯುದ್ಧಕ್ಕಂತೂ ಹೋಗುವುದಿಲ್ಲ. ಆದರೆ ಭಾರತಕ್ಕೆ 3 ದೊಡ್ಡ ಪಾತ್ರಗಳಿವೆ. ಚೈನಾದ ಗಮನ ಬೇರೆ ಕಡೆ ತಿರುಗಿಸೋದು. ಭಾರತ ಮತ್ತು ಚೈನಾ ನಡುವೆ ಹಿಮಾಲಯ ಗಡಿಗಳಲ್ಲಿ ಸಮಸ್ಯೆ ಇದೆ. ಅಲ್ಲಿ ಸೇನಾ ಇರಬೇಕಾದ್ದರಿಂದ ಚೈನಾ ಸಂಪೂರ್ಣ ಸೇನೆಯನ್ನು ತೈವಾನ್ ಕಡೆ ಕಳಿಸಲು ಆಗುವುದಿಲ್ಲ. ಸಮುದ್ರ ಶಕ್ತಿ. ಭಾರತ ನೌಕಾಪಡೆ ಇಂಡಿಯನ್ ಓಷನ್ನಲ್ಲಿ ಬಲವಾದದ್ದು. ಚೈನಾದ ವ್ಯಾಪಾರದ ಬಹುಭಾಗ ಈ ಸಮುದ್ರ ಮೂಲಕ ಹಾದು ಹೋಗುತ್ತವೆ. ಅದರ ಮೇಲೆ ಭಾರತ ಪ್ರಭಾವ ಬೀರುವ ಶಕ್ತಿ ಇರುತ್ತದೆ. ತೈವಾನ್ ಜೊತೆಗೆ ಆರ್ಥಿಕ ಸಂಬಂಧ. ಭಾರತ ಮತ್ತು ತೈವಾನ್ ಇವೆರಡು ರಾಷ್ಟ್ರಗಳು ಕೂಡಿ ಸೆಮಿಕಂಡಕ್ಟರ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಸಹಕಾರ ಮಾಡುತ್ತವೆ ಮತ್ತು ತೈವಾನದ ಮುಂಬೈನಲ್ಲಿ ಕಚೇರಿ ಕೂಡ ಇದೆ. ಚೈನಾ ತೈವಾನ್ ಮೇಲೆ ದಾಳಿ ಮಾಡಿದರೆ ಜಗತ್ತಿನಲ್ಲಿ ದೊಡ್ಡ ಪರಿಣಾಮಗಳು ಆಗಬಹುದು. ಜಗತ್ತಿನ ವ್ಯಾಪಾರ ಕುಸಿಯುತ್ತದೆ, ಚೀಪ್ ಉತ್ಪಾದನೆ ನಿಲ್ಲುತ್ತದೆ. ಚೀಪ್ ಉತ್ಪಾದನೆ ನಿಂತು ಅಂದರೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳ ಬೆಲೆ ಏರಿಕೆಯಾಗುತ್ತದೆ. ಟೆಕ್ನಾಲಜಿ ಕಂಪ್ನಿಗಳು ಸಂಕಷ್ಟಕ್ಕೆ ಸಿಲುಕುತ್ತವೆ ಮತ್ತು ದೊಡ್ಡ ಭಯ ಬರುತ್ತದೆ. ಇದು World War III ಆಗುವ ಸಾಧ್ಯತೆ. ಯಾಕಂದರೆ ಅಮೆರಿಕ ಬರ್ತಂದರೆ ಅದರ ಮಿತ್ರ ರಾಷ್ಟ್ರಗಳು ಎಲ್ಲ ಬರ್ತವೆ. ಜಪಾನ್ ಬರುತ್ತೆ, ಆಸ್ಟ್ರೇಲಿಯಾ ಬರುತ್ತೆ, ಎಲ್ಲರೂ ಒಳಗಾಗಬಹುದು. ಹೀಗೆ ಸ್ನೇಹಿತರೆ, ಇದು ಚೈನಾ ಮತ್ತು ತೈವಾನ್ನ ಸಮಸ್ಯೆ ಒಂದು ಸಣ್ಣ ಗಡಿ ಜಗಳ ಅಲ್ಲ, ಇದು ಜಗತ್ತಿನ ಭವಿಷ್ಯವನ್ನು ಬದಲಾಯಿಸಬಹುದಾದ ಸಂಘರ್ಷ. ಒಂದು ದಿನ ಈ ಯುದ್ಧ ಆಗಬಹುದು ಅಥವಾ ರಾಜಕೀಯ ಮಾತುಕತೆಯಿಂದ ಸಮಸ್ಯೆ ಪರಿಹಾರ ಆಗಬಹುದು. ಆದರೆ ಒಂದು ವಿಷಯ ಖಚಿತ, ತೈವಾನ್ ಪ್ರಶ್ನೆ ಮುಂದಿನ ದಶಕದಲ್ಲಿ ಜಗತ್ತಿನ ದೊಡ್ಡ ಜಿಯೋಪಾಲಿಟಿಕ್ಸ್ ಸ್ಟೋರಿ ಆಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ತರ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಭಾರತ್.